ರಾಜಕೀಯ ಆರೋಪ ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಸಿಎಂ ಕಿಡಿಕಾರಿದ್ದಾರೆ. ತನಿಖೆಯಿಂದ ಸತ್ಯ ಸಂಗತಿ ತಿಳಿಯುತ್ತೆ ಅಂತ ಮುಖ್ಯಮಂತ್ರಿಗಳು ತಿಳಿಸಿರುವಂತದ್ದು. ಗಲಭೆ ಪ್ರಕರಣದಲ್ಲಿ ರಾಜಕೀಯದ ಆರೋಪ ಮಾಡಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಸಿಎಂ ಯಡಿಯೂರಪ್ಪನವರು ಕಿಡಿಕಾರಿದ್ದಾರೆ. ತನಿಖೆಯಿಂದ ಸತ್ಯಾನುಸತ್ಯತೆ ತಿಳಿಯುತ್ತೆ ಅಂತ ಹೇಳಿದ್ದಾರೆ. ರಾಜಕೀಯ ಯಾರು ಮಾಡ್ತಿದ್ದಾರೆ ಗೊತ್ತಾಗುತ್ತೆ, ತನಿಖೆ ಆಗ್ಲಿ, ತನಿಖೆಯ ಮೂಲಕ ಸತ್ಯ ಸಂಗತಿ ತಿಳಿಯುತ್ತೆ ಅಂತ ಮುಖ್ಯಮಂತ್ರಿಗಳು ಹೇಳಿರುವಂತದ್ದು. ರಾಜಕೀಯ ಆರೋಪಕ್ಕೆ ಈ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರು ತಿರುಗೇಟನ್ನ ನೀಡಿರುವಂತದ್ದು. ತನಿಖೆ ಆಗ್ಲಿ, ಗೊತ್ತಾಗುತ್ತೆ ಯಾರ್ಯಾರಿದ್ದಾರೆ, ಯಾರ್ಯಾರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಯಾರ ರಾಜಕೀಯ ಇದರಲ್ಲಿ ಅಡಗಿದೆ, ಇದೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಸತ್ಯಾನುಸತ್ಯತೆ ಗೊತ್ತಾಗುತ್ತೆ ಅಂತ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯನ್ನು ಫಿಕ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮಿಸ್ಟರ್ ಪೊಲೀಸ್ ಕಮಿಷನರ್, ವಿ ವಿಲ್ ನಾಟ್ ಅಲೋ ಯು ಟು ಬಿ ಎ ಟೆರರಿಸ್ಟ್. ಇಟ್ ಇಸ್ ಯುವರ್ ಫೇಲ್ಯೂರ್, ಇಟ್ ಇಸ್ ಯುವರ್ ಮಿಸ್ಫಾರ್ಚೂನ್. ನೀವು 1 ಗಂಟೆಯಲ್ಲಿ ಅರ್ಧ ಗಂಟೆಯಲ್ಲಿ ಹೋಗಿ ನಿಮ್ಮ ಕೈಲಿ ಕ್ರಮವನ್ನು ಕೈಗೊಳ್ಳಕ್ಕಾಗದೆ ಕಾಂಗ್ರೆಸ್ ಅವರ ಮೇಲೆ ನೀವು ಲೇಪವನ್ನು ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ರೆ ಈ ಡಿ.ಕೆ. ಶಿವಕುಮಾರ್ ಮತ್ತು ಈ ಕಾಂಗ್ರೆಸ್ ಪಕ್ಷ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಗಲಾಟೆ ಒಂದು ಫೋನ್ ಮಾಡಿದ್ರೆ 1 ಫೋನ್ ಮಾಡಬಹುದು, 2 ಫೋನ್ ಮಾಡಬಹುದು, 5,000 ಜನಕ್ಕೆ ಫೋನ್ ಮಾಡಕ್ ಆಗ್ತದೇನ್ರಿ? ನಿಮ್ಮ ಮಿನಿಸ್ಟ್ರಿಗಳು, ನಿಮ್ಮ MLAಗಳು, ನಿಮ್ಮ ನಾಯಕರುಗಳು ಕಾಂಗ್ರೆಸ್ ಅವರು ಎಲ್ಲಿದೆ? ಕಾಂಗ್ರೆಸ್ ಅವರು ಯಾವ ಕಾಂಗ್ರೆಸ್ ಅವರು? ಯು ಆರ್ ರೆಸ್ಪಾನ್ಸಿಬಲ್. ಯಾವಾಗ ಬಿಜೆಪಿ ಗವರ್ಮೆಂಟ್ ಈ ರಾಜ್ಯದಲ್ಲಿ ಬರ್ತದೆ, ಇಡೀ ರಾಜ್ಯಕ್ಕೆ ಒಂದು ಕಳಂಕವನ್ನು ತರುವಂತ ಕೆಲಸವನ್ನು ಇವತ್ತು ನೀವು ಮಾಡ್ತಾ ಇದ್ದೀರಿ. ನಾವೇನ್ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ನಿಮ್ಮ ಮುಂದೆ ಹೋರಾಟವನ್ನು ನಾವು ಮಾಡ್ತೇವೆ. ಈ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಕಳಂಕಿತವಾದಂತಹ ಲೋಪವನ್ನು ಹಚ್ಚಲಿಕ್ಕೆ ನಾವು ಕಾಂಗ್ರೆಸ್ ಅವರು ಇನ್ನ ಸತ್ತಿಲ್ಲ. ಇದನ್ನ ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಿಮ್ಮ ಸ್ಟೇಟ್ಮೆಂಟ್, ನಿಮ್ಮ ಹೋರಾಟ, ನಿಮ್ಮ ಕೇಸು, ನಿಮ್ಮ ಜೈಲು, ಇವಕ್ಕೆಲ್ಲ ಎಲ್ಲರೂ ಈ ಕಾಂಗ್ರೆಸ್ ಪಾರ್ಟಿ ಅವರು ತಿಳ್ಕೊಳ್ಳಿ. ನೀವು ಅವರೇ ಏನು ಅಂತ ಗೊತ್ತಾಗುತ್ತೆ. ರಾಜಕಾರಣ ಮಾಡ್ತಿರೋ ಅವರು ನಾವು ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಮ್ಮೇನು ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ. ಸತ್ಯ ಸಂಗತಿಯನ್ನು ಜನರಿಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ದೇವೆ. ಈಗೆಲ್ಲ ತನಿಖೆ ಆದಂಗೆ ಅನೇಕ ಘಟನೆಗಳು ಹೊರಬರ್ತಾ ಇದೆ. ಅನೇಕ ಅಪರಾಧಿಗಳು ಬೇರೆ ಬೇರೆ ರೂಪದಲ್ಲಿ ಹೇಗೆ ವ್ಯವಹಾರ ಮಾಡ್ತಾ ಇರೋದು ಸಹ ಬಹಿರಂಗ ಆಗ್ತಾ ಇದೆ. ಸತ್ಯ ಸಂಗತಿ ಹೊರಗಡೆ. ಗಲಭೆ ವೇಳೆ ಬಳಸಿದಂತ ಮಾರಕಾಸ್ತ್ರಗಳನ್ನ ಕೂಡ ಜಪ್ತಿ ಮಾಡಲಾಗ್ತಾ ಇದೆ. ದೊಣ್ಣೆಗಳು, ರಾಡ್ಗಳು ಸೇರಿದಂತೆ ಮಾರಕಾಸ್ತ್ರಗಳನ್ನ ಯಾವ್ದ್ಯಾವ್ದು ಬಳಕೆ ಮಾಡಿದ್ರಲ್ಲ ಅದನ್ನ ವಶಕ್ಕೆ ಪಡಿತಾ ಇದ್ದಾರೆ ಪೊಲೀಸರು. ಡಿಜೆ ಹಳ್ಳಿ ಪೊಲೀಸರಿಂದ ಪರಿಶೀಲನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಇಲ್ಲಿ ದೊಣ್ಣೆಗಳನ್ನ ಬಳಸಿದ್ರು, ಲಾಂಗು ಮಚ್ಚುಗಳನ್ನ ಬಳಸಿದ್ರು. ಸೊ ಅವೆಲ್ಲವನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಮಾರಕಾಸ್ತ್ರಗಳನ್ನ ಜಪ್ತಿ ಮಾಡ್ತಾ ಇದ್ದಾರೆ ಪೊಲೀಸರು. ಈ ಒಂದು ಗಲಭೆಯ ಸಂದರ್ಭದಲ್ಲಿ ಉಪಯೋಗ ಮಾಡಿದ್ದಂತಹ ಒಂದು ಮಾರಕಾಸ್ತ್ರಗಳು ಅವು. ಈಗ ಆಲ್ರೆಡಿ ಸಿಸಿಟಿವಿಯಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು ಪೊಲೀಸರು. ಅದರಲ್ಲಿ ಎಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇದರ ಜೊತೆಗೆ ಮಾರಕಾಸ್ತ್ರಗಳನ್ನ ಬಳಕೆ ಮಾಡಿದ್ರಲ್ಲ ಅದನ್ನು ಕೂಡ ಈಗ ಆಲ್ರೆಡಿ ಜಪ್ತಿ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಅದರಲ್ಲಿ ಟ್ರೇಸ್ ಔಟ್ ಮಾಡ್ತಾರೆ. ಫಿಂಗರ್ ಪ್ರಿಂಟ್ಗಳನ್ನೆಲ್ಲವನ್ನು ಕೂಡ ಟ್ರೇಸ್ ಔಟ್ ಮಾಡುವಂತ ಕೆಲಸವನ್ನ ಕೂಡ ಪೊಲೀಸ್ ಇಲಾಖೆಯವರು ಮಾಡುವಂತ ಸಾಧ್ಯತೆ ಇದೆ. ಸೊ ಈ ತನಿಖೆ ತೀವ್ರಗತಿಯಲ್ಲಿ ಸಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ದಿನಕ್ಕೊಂದರಂತೆ ಸ್ಫೋಟಕ ಮಾಹಿತಿಗಳು ಕೂಡ ಹೊರಬರ್ತಾ ಇದ್ದಾವೆ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ. KRS